ಜೊತೆಗೆ ಎಲ್ಲ ದಿನನಿತ್ಯ ಬಳಕೆ ಆಗುವಂತಹ ಸಾಮಗ್ರಿಗಳ ಬೆಲೆ ಕೂಡ ಏರಿಕೆ ಆಗುವಂತಿದೆ. ಸರ್ಕಾರ ನಿಯಂತ್ರಣ ಮಾಡಬೇಕು. ಬೇರೆ ದೇಶದಲ್ಲಿ ನಮ್ಮ ದೇಶದಲ್ಲಿ ಬಂದಿರಬೇಕು. ಬೇರೆ ದೇಶದಲ್ಲಿ ಕೂಡ ಪೆಟ್ರೋಲ್ ಡೀಸೆಲ್ ಅಭಾವ ಇದೆ. ಇಲ್ಲಿ ಅದನ್ನು ಅನಾವಶ್ಯಕ ಸೃಷ್ಟಿ ಮಾಡೋದು ಪ್ರಯತ್ನ ಆಗ್ತದೆ. ಈಗಾಗಲೇ ಬೆಳೆದಿದೆ 6 ತಿಂಗಳೆಲ್ಲ ಸ್ಟೋರ್ ಮಾಡಬೇಕು ಅಂತ ನೀವು ಅಂತ ಪ್ರಯತ್ನ ಆಗಿದ್ರೆ ಒಂದು ವಾತಾವರಣ ನಿರ್ಮಾಣ ಮಾಡೋಂಥ ಪ್ರಯತ್ನ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಏರ್ಪಾಡು ಮಾಡೋದು ಯಥಾಸ್ಥಿತಿ ತರಲಿಕ್ಕೆ ಪ್ರಯತ್ನ ಮಾಡೋದು. ಸರ್, ಚುನಾವಣೆ ಟೈಮ್ನಾಗ ಏನು ಹೇಳಿದ್ರು ಸರ್, 4 ಚುನಾವಣೆ ಮುಗಿದ ಮೇಲೆ ಒಮ್ಮೆ 1000 ರೂಪಾಯಿ ಗ್ಯಾಸ್ ಸಿಲಿಂಡರ್ ಏರಿಕೆ ಮಾಡಿದ್ರು. ಏನು ಹೊಸದಲ್ಲ ರೀ. ಸುಮಾರು 2-3 ಚುನಾವಣೆ ಮುಗಿದ ತಕ್ಷಣ ಮತ್ತೆ ಬೆಲೆ ದೇಶದಲ್ಲಿ ಬಿಜೆಪಿ ಅವರು ಒಂದು ಸ್ಟ್ರಾಟಜಿ ಯಾವಾಗ ಚುನಾವಣೆ ಆದ ತಕ್ಷಣ ಮಾಡ್ತಾರೆ. ಸರಿಗ ಚೆನ್ನಾಗಿ ಮಾಡ್ತಾರೆ. ಇದು ಹೊಸದಲ್ಲ. ಬೆಲೆ ನಿಯಂತ್ರಣ ಇಲ್ಲ. ಪೆಟ್ರೋಲ್ ಹತ್ತಿ ಅವರು 6 ಮಂತ್ ಒಂದ್ಸಾರಿ ಹೆಚ್ಚು ಮಾಡ್ತಾನೆ ಇರ್ತಾರೆ. ಈಗ ಇದು ನಮ್ಮ ವಿದ್ಯೆ ನೆಪ ಇಟ್ಕೊಂಡು ಅಷ್ಟೇ ಮಾಡ್ತಾರೆ. ಸರಿಗ ವಿದೇಶ ಪ್ರವಾಸ ಮಾಡ್ತಾರೆ ಮೋದಿಯವರು, ಎಲ್ಲ ಆಗುತ್ತೆ. ಭಾರತ ಮಾತ್ರ ಇಲ್ಲೇ ಉಳಿತಾ ಇದೆ, ಇನ್ನೂ ಹಿಂದೆ ಹೋಗ್ತಾ ಇದೆ ದೇಶದ ಜನರ ಆರ್ಥಿಕ ಸ್ಥಿತಿಗತಿ. ಹಿಂಗಾದ್ರೆ ಹೆಂಗೆ ಸರ್? ಚಿಂತೆ ಮಾಡಬೇಕು. ಪಾರ್ಟಿಯವ್ರು ಚಿಂತನೆ ಮಾಡಬೇಕು. ದೇಶ ಬಳಸಿದ್ದಾರೆ, ಪ್ರವಾಸ ಆಯಿತು, ಒಂದು ಕಾಯಕಲ್ಪ ಕೊಡಬೇಕು. ಪಕ್ಷದವ್ರು ಅದನ್ನು ಹೇಳಬೇಕು. ಪ್ರಧಾನಮಂತ್ರಿ ಪಕ್ಷದವರು ಈಗ ಪಕ್ಷವ್ರಿಗೆ ಸಲಹೆ ಸೂಚನೆ ಕೊಡಬೇಕು. ಮಾತ್ರ ದೇಶ ರಾಜ್ಯದ ಯಾವ ಬಿಜೆಪಿ ನಾಯಕರು ಇದ್ರ ಬಗ್ಗೆ ಮಾತಾಡ್ತಾರೆ, ಬೆಲೆ ಏರಿಕೆ ಬಗ್ಗೆ ಮಾತಾಡ್ಬೇಕಲ್ಲ ಸರ್. ಬೆಲೆ ಏರಿಕೆಯನ್ನು ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ. ದೇಶಕ್ಕಾಗಿ ಬೆಲೆ ಜಾಸ್ತಿ ಆಗಿದೆ ನಾವು ಮಾಡಿದಾಗ ಹಿಂದೆ ಮುನ್ಸಿದ್ದಾಗ ಏನೇನು ಹೇಳ್ಯಾರ. ಜಾಸ್ತಿ ಒಂದು ಇರಾನಿ ನಿರ್ಮಲಾ ಸೀತಾ ಇವರು ಕೂಡ ಹೇಳಿದ್ರು ವಿರೋಧವಾಗಿ $4 ಬೀಳ್ತಾ ಇದೆ ಅದು ಇದಂತ. ಈಗೆಲ್ಲಿದ್ದಾರೆ ಅವ್ರು ಹೇಳಿದ್ದನ್ನ ಅವ್ರು ನೆನ್ಕೊಡ್ಬೇಕು. ಏನೇನು ಹೇಳಿದಾರಂತ ಆಲ್ರೆಡಿ ವಿರೋಧ ಪಕ್ಷದಲ್ಲಿ ಮಾಡೋ ರಾಹುಲ್ ಗಾಂಧಿ ಸಾಕು ಸರಿ ಹೇಳಿದ್ದಾರೆ. ವಿರೋಧ ಪಕ್ಷದಲ್ಲಿ ಹೇಳಿದ್ದಾರೆ. ಮಾನ್ಯ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಇದ್ರ ಬಗ್ಗೆ ಮಾತಾಡಿದ್ದಾರೆ. ಇರುವಂಥ ಪ್ರಯತ್ನ ಮಾಡ್ತಾರೆ. ತಿಳ್ಕೊಳ್ಳೋದು ಅವ್ರ ಜವಾಬ್ದಾರಿ. ಎಲ್ಲ ಸರಿಯಾಗಿ ಅಧಿವೇಶನ ಕೂಡ ನಡ್ಸಕ್ ಆಗ್ತಾ ಇಲ್ಲ ಸರ್. ಮಠಕ್ಕೆ ಬಳಸ್ತಾರೆ, ಎಲ್ಲಕ್ಕೆ ಬಿಟ್ಟು ಹೋಗ್ತಾರೆ. ದೇಶದ ಜನರ ಗತಿ ಏನು? ಜನ ತೀರ್ಮಾನ ಮಾಡ್ಬೇಕ್ರಿ. ಬರುವಂಥ ಚುನಾವಣೆಯಲ್ಲಿ ಜನ ತೀರ್ಮಾನ ಮಾಡ್ಬೇಕು. ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆದ ಕಾರಣ ಸರ್ 5 ಜೀವಗಳು ಹೋಗಿರುವಂಥ ಬಗ್ಗೆ ಗಂಭೀರವಾಗಿರೋ ಆಕ್ಟ್ ಮಾಡಬೇಕು. ಕೇಂದ್ರ ಸರ್ಕಾರ ಗಂಭೀರವಾಗಿ ಆಕ್ಟ್ ಮಾಡಬೇಕು. ಸರ್, ಬೆಳಗಾವಿಯಲ್ಲಿ ಕಳೆದ 3 ದಿನಗಳಿಂದ ಒಂದು ರೇಡ್ ನಡೀತಾ ಇದೆ ಸರ್. ಈ ರೇಡ್ ಬಗ್ಗೆ ಏನಾದರೂ ತಮಗೆ ಗಮನಕ್ಕಿದೆ ಸರ್? ಗಮನಕ್ಕಿದೆ, ನನ್ನ ಗಮನಕ್ಕಿದೆ. ಯಾವುದೇ ಪ್ರಮತಿಯಲ್ಲಿ ಅವರು ಟ್ರಾನ್ಸಾಕ್ಷನ್ ಮಾಡಿದಾರಂತ ಇದೆ. ಮೋರ್ ದೆನ್ 5 crore ಇದ್ರೆ ನ್ಯಾಚುರಲ್ ಆಗಿ ಅದು CIDಗೆ ವರ್ಗಾವಣೆ ಆಗಿದೆ. 5 crore CID ಅವರು ತನಿಖೆ ಮಾಡಿ ಅದ್ರ ಏನೇನು ಲೋನ್ ಕೋರ್ಸಿದೆ, ಯಾವ ಕೋರ್ಸಿದೆ, ಯಾವುದಿಲ್ಲ ಅಷ್ಟೆಲ್ಲ ಹೇಳಿದಾಗ ಸಾವಿರಾರು ಕೋಟಿ ಇದೆ. ಅದರಲ್ಲಿ ಇದೆಲ್ಲ ತನಿಖೆ ಮಾಡಲಿಕ್ಕೆ ಒಂದೇ ದಿವಸದಲ್ಲಿ ಆಗೋಲ್ಲ. ತನಿಖೆ ಮಾಡಿ ಮುಂದಿನ ಸ್ಟೆಪ್ ಹೋಗ್ತಾರೆ ಸರ್. ಬಟ್ ಆದ್ರೆ ಇದುವರೆಗೂ ಗ್ರಾಹಕರು ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್, ಹೊರಗೆ ಬಂದ ನಮ್ಗೆ ಮೋಸ ಆಗಿದೆ ಅಂತ ಹೇಳಿ. ಅದೇ ನೋಡಿದ್ರೆ ಇನ್ನು CID ಅವರು ತನಿಖೆ ಆದಾಗ ಅಲ್ಲಿ ಯಾರ ಹೆಸರಿದೆ, ಯಾರು ಅವ್ರಿಗೆ ಇದ್ದಾರೆ ಅವಾಗ ಪ್ರಾರಂಭ ಆಗುತ್ತೆ. ಕೆಲಸ ಮಾಡ್ತಾರೆ, 5% ಕೊಡ್ತಾರೆ. ಅದ್ರ ಮೇಲೆ ಕ್ರಮ ಮಾಡಕ್ಕೆ ಇದೇ ಇದೆ ಅಂತ ಭಾಳಷ್ಟು ಇದೆ. ಮೋಸ ಮಾಡಲಿಕ್ಕೆ ಒಂದು ತಿಂಗಳಲ್ಲಿ ಡಬಲ್ ಕೊಡ್ತೀವಿ, ವರ್ಷದಲ್ಲಿ ಡಬಲ್ ಕೊಡ್ತೀವಿ ಅನ್ನೋ ಬಂದಿದ್ದಾರೆ ಅಂತ ಗೊತ್ತಾದ ತಕ್ಷಣ ಪೊಲೀಸರಿಗೆ ಗಮನಕ್ಕೆ ತರಬೇಕು. ಸರ್, ಇದೊಂದು ರಾಜಕೀಯ ಪ್ರೇರಿತ ಅನ್ನುವಂಥದ್ದನ್ನು ಕೂಡ ಕೆಲವೊಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಸರ್. ಇಂಥ ಪ್ರಕರಣದಲ್ಲಿ ಯಾರು ರಾಜಕೀಯ ಮಾಡಲ್ಲ. ರಾಜಕೀಯ ಯಾರು ಮಾಡ್ತಾರೆ? ಎಲ್ಲರಂತವ್ರು ಹೇಳೋದ್ರೆ ನೋಡ್ಲೇಬೇಕಾ? ಬೆಳಗಾವಿಯಲ್ಲಿ ಏನಾದರೂ ಕೂಡ ಅದಕ್ಕೊಂದು ರಾಜಕೀಯ ಅಂತ ಹೇಳ್ತಾರೆ. ಇಷ್ಟೆಲ್ಲ ದೊಡ್ಡ ಹಗರಣ ಆಗಿದೆ ಅಂದ್ರೆ ರಾಜಕೀಯ ಪ್ರಶ್ನೆ ಇರಲ್ಲ ಸರ್. ಅವ್ರ ಭಾಷಣಗಳು ಅತಿರೇಕದ ಮಾತು, ಅದರಿಂದ ಇದಾಯ್ತು. ಅದು ಅವ್ರು ಮಾಡುವಂಥ ಭಾಷಣ ರಾಜಕೀಯ ವ್ಯಕ್ತಿಗಳಿಗೆ ಥ್ರೆಟ್ ಅಂತ ಮಾತಾಡ್ಕೊಂಡಿದ್ರೆ ಇದು ಅನುಭವ ಆಯಿತು. ಆವಾಗ ಅವು ಬಂದು ನೋಡ್ಲಿಕ್ಕೆ ಹೋಗಿ 2 ಸಿಕ್ತು, 2 ಹೋಗಿ 3 ಸಿಕ್ತು, ಹಂಗಾಯ್ತು ಅಷ್ಟೇ. 2 ಮಾಡ್ತಾರೆ. ಮಾಹಿತಿ ಪಡ್ಕೊಂತೀರ ಸರ್ ಅಧಿಕಾರಿಗಳಿಂದ? ಇಲ್ಲ, ಈಗಂತಿ ಮಾಡಿದಾಗ ಅದು ಇಲ್ಲಿಗೆಲ್ಲ ಆಗಿದೆ ಅಂತ ಅವ್ರು ಹೇಳ್ತಾರೆ ಅಧಿಕಾರಿಗಳ. ಇನ್ನು ಮುಂದಿನೆಲ್ಲ CID ಅಂತಾರೆ. CID ಅವರು ತನಿಖೆ ಮಾಡಿ ಈ ನಿರ್ದಿಷ್ಟ ಟೈಮ್ ಹೇಳ್ತೀರಿ ಸರ್. ಯಾಕಂದ್ರೆ CIDಗೆ ಹೋದ ಪ್ರಕರಣಗಳು ಏನಾಗ್ತಾವ ಅಂತ ಗೊತ್ತೇ ಆಗಲ್ಲ ಸರ್. ಬಹಳಷ್ಟು ಪ್ರಕರಣಗಳು CIDಗೆ ಹೋಗಿದಾವೆ ಸರ್. ಅದು ಎಲ್ಲಿ ಏನಾಯ್ತು ಅನ್ನುವಂಥದ್ದೇ ಗೊತ್ತಾಗಲ್ಲ ಸರ್. ಸಾಕಷ್ಟು ಮಾಡಿದ್ದಾರೆ, ಮಾಡಿ ಚಾರ್ಜ್ ಶೀಟ್ ಹಾಕಿದ್ದಾರೆ. ಸುಮಾರು ನಮ್ಮ ಒಳ್ಳೆ ರೀತಿ ಮಾಡಿದ್ದಾರೆ.
ಕೂಡ ನ್ಯಾಚುರಲ್ ಆಗಿ 5 ಕೋಟಿ ಅಬೌವ್ ಇರೋದ್ರಿಂದ ನ್ಯಾಚುರಲ್ ಆಗಿ CID ಸರಿ 35,000 ಜನ ಅದರಲ್ಲಿ ಹೂಡಿಕೆ ಮಾಡಿದ್ದಾರೆ ಅನ್ನುವಂಥದ್ದಿದೆ. ಸೊ ಹೂಡಿಕೆದಾರರು ಅಂತ ಹೇಳಿದ್ರೆ ಗೊತ್ತಿಲ್ಲ ಎಷ್ಟಿದೆ ಎಕ್ಸಾಕ್ಟ್ಲಿ, ಒಂದೇ 2 ವರ್ಷದಲ್ಲಿ ಹುಡುಕ್ಲಿಕ್ಕೆ ಆಗೋಲ್ಲ ಎಷ್ಟಿದಾರೆ ಅಂತ. ಸೊ ಅದು ಹಾಕಿದಂತೆ ನಿಜ ಅಷ್ಟೇ ಇಲ್ಲ, ಜಾಸ್ತಿ ಇಂಟ್ರೆಸ್ಟ್ ಕೊಡೋಕೆ ಯಾರಿಗೂ ಸಾಧ್ಯ ಆಗೋಲ್ಲ. ಇವರೇ ಕೊಡ್ತಾ ಇದ್ದಾರೆ, ಇವೆಲ್ಲ ತನಿಖೆ ಆಗ್ತಿಲ್ಲ. 10 ಲಕ್ಷಕ್ಕೆ 3 ಲಕ್ಷ 3,000 4,000 ಎಲ್ಲ ಚೆಕ್ ಮಾಡಿದ್ರೆ ಸರ್ ಬೆಳಗಾವಿಗೆ ಸರ್ IGP ಸಂದೀಪ್ ಪಾಟೀಲ್ ಅವರು ಜಾಯ್ನ್ ಆಗಬೇಕಾಗಿತ್ತು. ಏನಾದರೂ ಸರ್ಕಾರ ತಡೆ ಹಿಡಿದಿದೆ ಸರ್ ಆದೇಶಕ್ಕೆ ಅಥವಾ ಬಂದು ಜಾಯ್ನ್ ಆಗ್ತಾರೆ? ಎಲ್ಲ ಬರ್ತಾರೆ. ಸರ್ ಇತ್ತೀಚೆಗೆ ಬೆಳಗಾವಿಯಲ್ಲಿ ಮಹಾನಗರ ಪಾಲಿಕೆ ಸಭೆ ಆಯಿತು. ಬೆಳಗಾವಿ ಕರ್ನಾಟಕದ್ದು ಅಂತೇಳಿ ಠರಾವ್ ತೊಗೊಳಕ್ಕೆ ಇವರು ಹಿಂದೇಟ್ ಆಗ್ತಾ ಇದ್ದಾರೆ. ಸರ್ಕಾರ ಗಮನಕ್ಕೆ ಏನಾದರೂ ಬಂದಿದೆ ಸರ್ ಇದು ಏನಾದರೂ ವಿಚಾರ? ಸರ್ಕಾರದ ಅಭಿಪ್ರಾಯವನ್ನು ಕೇಳಿದ್ದಾರೆ ಸರ್. 2005ರಲ್ಲಿ ಬೆಳಗಾವಿ ಮಹಾರಾಷ್ಟ್ರ ಸೇರಿಸಬೇಕನ್ನೋ ಧಾರವಾಡ ಮಾಡಿದಾಗ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣ ಇತ್ತು. ಇಲ್ಲಿ ಕೂಡ ಪ್ರಕರಣ ಸುಪ್ರೀಂ ಕೋರ್ಟ್ ಯಾರು ಕಾನೂನಿನ ಮೂಲಕನ ಹೇಳಿ ಈಗ ಸರ್ಕಾರದ ಅಭಿಪ್ರಾಯ ಕೇಳ್ತೀವಿ ಅಂತ ವಸ್ತುಗಳನ್ನು ಸ್ವೀಕಾರ ಮಾಡಿದ್ದಾರೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. DC ಅವ್ರು ಕೇಳ್ತೀವಿ, DC ಅವ್ರಿಗೆ ನೋಟಿಸ್ ಕೇಳ್ತೀವಿ. ಸರ್ ಬೆಳಗಾವಿಯಲ್ಲಿ ಮುಂದಿನ CM DKC ಅನ್ನೋ ಬ್ಯಾನರ್ಗಳು ರಾಜಕೀಯ ಹೋದ ಸಲನೂ ಇದ್ರಲ್ಲ, ಲಾಸ್ಟ್ ಟೈಮ್ ಆಗಿಲ್ಲ ಅಂದಾಗ ಬಹುಶಃ ಹಳಿದರು ಈಗ ಮೊನ್ನೆ ಬರ್ತಡೇ ಆಗಿದೆ ಸರ್. ಹೋದ ಸಲನೂ ಎಡವಟ್ಟ ಅಂತ ಕೊಟ್ಟಿರಿ, ಈಗೂ ಬಂದು ಈಗ ಭಾಳ ಕಡೆ ಅವರವ್ರ ಅಭಿಮಾನಿಗಳು ಹಾಕಕ್ಕೆ ಯಾರು ರಿಸ್ಟ್ರಿಕ್ಷನ್ ಇದ್ರು, ಹಾಕ್ಬೋದು. ತಮ್ಮ ಅಭಿಮಾನಿಗಳು ಒಂದು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಅವ್ರು ಹಾಕ್ತಾರೆ, ಅವ್ರು ಹಾಕ್ತಾರೆ, ಅವ್ರು ಹಾಕ್ಲಿಕ್ಕೆ ಏನೋ ನಿರ್ಬಂಧ ಇಲ್ಲ, ಅವ್ರು ಹಾಕೋರಿಗೆ ಏನೋ ನಿರ್ಬಂಧ ಮಾಡ್ತಾರೆ. ಸರ್ ಯಾವಾಗ ಸರ್ CM ಬದಲಾವಣೆ ಯಾವಾಗ ಸರ್? ಮೇ ನಂತರ ಸಾಕಷ್ಟು ಚಟುವಟಿಕೆಗಳು ಬದಲಾವಣೆ ಅಂತ ಯಾರು ಹೇಳಬೇಕು ಸರ್ ಚರ್ಚೆಗಳಿರುವಂಥದ್ದು ಮೊದಲ ಅಂತೇಳಿ ಮೊದಲ ಪರಿಹಾರ ಏನು ಚುನಾವಣೆ ಬದಲಾವಣೆಯಲ್ಲಿ ಶಾಸಕರ ಬದಲಾವಣೆ ಆದರೆ ಇಲ್ಲೇ ಅದರ ಅಂತ ಕೇರಳ ಮುಗಿದಿದೆ ಸರ್. ಕರ್ನಾಟಕ ಯಾವಾಗ ಬಗೆಹರಿಯುತ್ತೆ? ಇಮಿಡಿಯೇಟ್ ಕರಿಬೇಕಂತ ನಾವು ಒತ್ತಾಯ ಮಾಡ್ತೀವಿ.